ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಾವು ಕೆಲಸಗಳ ಒತ್ತಡದಿಂದ ತುಂಬ ಬ್ಯುಸಿ ಆಗಿರ್ತೇವೆ. ಆದರೆ ನಮ್ಮನ್ನು ಪ್ರೀತಿಸುವವರು ನಮ್ಮ ಜೊತೆ ಮಾತಾಡೋಕೆ ಅಂತ ಕಾಯುತ್ತಿರ್ತಾರೆ ಎಂಬುದನ್ನೇ ಮರೆತು ಬಿಟ್ಟಿರುತ್ತೇವೆ. ಇದಕ್ಕೆ ಉದಾಹರಣೆಯಂತೆ ನಾನು ನಿಮಗೆ ಒಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ. ಅಜಯ್ ಎಂಬ ಹುಡುಗನು ನಗರದಲ್ಲಿ ಒಳ್ಳೆಯ ಕೆಲಸ ಮಾಡಿಕೊಂಡಿದ್ದ. ಅವನ ಜೀವನ ತುಂಬ ಬ್ಯುಸಿಯಾಗಿತ್ತು. ಆಫೀಸ್, ಫ್ರೆಂಡ್ಸ್, ಮೊಬೈಲ್ ಇದೇ ಅವನ ಜಗತ್ತು. ಆದರೆ ಜೀವನದಲ್ಲಿ ಒಂದೇ ಒಂದು ವಿಷಯಕ್ಕೆ ಅವನು ಗಮನ ಕೊಡುತ್ತಿರಲಿಲ್ಲ. ಅದು ಅವನ ಅಮ್ಮ. ಪ್ರತಿ ದಿನವೂ ಅವನ ಅಮ್ಮ ಆತನಿಗೆ ಕರೆ ಮಾಡುತ್ತಿದ್ದಳು. ಮಗ, ಊಟ ಆಯಿತಾ? ನೀ ಚೆನ್ನಾಗಿದ್ದೀಯಾ ಎಂದು ಕೇಳುತ್ತಿದ್ದಳು. ಆದರೆ ಅಜಯ್ ಯಾವಾಗಲೂ ಒಂದೇ ಉತ್ತರ ಕೊಡುತ್ತಿದ್ದ. ಅಮ್ಮ, ನಾನು ಬ್ಯುಸಿಯಾಗಿದ್ದೇನೆ, ನಂತರ ಮಾತನಾಡುತ್ತೇನೆ ಎಂದು ಹೇಳುತ್ತಿದ್ದ. ಅವನ ತಾಯಿ ಅವನ ಕರೆಗೋಸ್ಕರ ತುಂಬ ಕಾಯುತ್ತಿರುತ್ತಾಳೆ. ಆದರೂ ಅವನು ಕೆಲಸದ ಒತ್ತಡದಿಂದ ಅವನ ಅಮ್ಮನನ್ನು ಕಾಯಿಸುತ್ತಾ ಇರುತ್ತಾನೆ. ಹೀಗೆ ದಿನಗಳು ಉರುಳುತ್ತವೆ. ಒಂದು ದಿನ ಸಂಜೆ ಅಜಯ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಅಮ್ಮ ಕರೆ ಮಾಡಿದರು. ಅವನು ಸ್ಕ್ರೀನ್ ನೋಡಿದ. ಸ್ವಲ್ಪ ಯೋಚಿಸಿ ಕಾಲ್ ರಿಜೆಕ್ಟ್ ಮಾಡಿದ. ಈಗ ಟೈಮ್ ಇಲ್ಲ, ನಂತರ ಮಾತಾಡ್ತೀನಿ ಅಂತ ತನ್ನಲ್ಲೇ ಹೇಳಿಕೊಂಡ. ಕೆಲವೇ ನಿಮಿಷದಲ್ಲಿ ಒಂದು ಮೆಸೇಜ್ ಬಂದಿತು. ಮಗ, ನನಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಎಂದು ಅವರ ಅಮ್ಮ ಮೆಸೇಜ್ ಮಾಡಿದರು. ಆದರೂ ಅಜಯ್ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ರಾತ್ರಿ 10 ಗಂಟೆ ಆಯಿತು. ಆಕಸ್ಮಿಕವಾಗಿ ಒಂದು ಬೇರೆ ನಂಬರಿಂದ ಕರೆ ಬಂದಿತು. ನೀವು ಅಜಯ್ ಅಲ್ಲವೇ? ಈತ ಹೌದು. ನಿಮ್ಮ ಅಮ್ಮ ಹಾಸ್ಪಿಟಲ್ನಲ್ಲಿ ಇದ್ದಾರೆ, ಬೇಗ ಬನ್ನಿ ಎಂದು ಹೇಳಿದರು. ಅಜಯ್ ಕೈಗಳು ನಡುಗಲು ಶುರು ಆಯಿತು. ಎದೆ ಬಡಿತ ಹೆಚ್ಚಾಯಿತು. ತಕ್ಷಣ ಅವನು ಹಾಸ್ಪಿಟಲ್ಗೆ ಓಡಿ ಬಂದ. ಹಾಸ್ಪಿಟಲ್ಗೆ ತಲುಪಿದಾಗ ಡಾಕ್ಟರ್ನನ್ನು ಭೇಟಿ ಮಾಡಿದ. ಡಾಕ್ಟರ್ ಅವನನ್ನು ಐಸಿಯು ಮುಂದೆ ನಿಲ್ಲಿಸಿದರು. ನಿಮ್ಮ ಅಮ್ಮನ ಸ್ಥಿತಿ ಸೀರಿಯಸ್ ಆಗಿದೆ. ಅಜಯ್ ಒಳಗೆ ಹೋಗಿ ನೋಡಿದ. ಅವನ ಅಮ್ಮ ಮೌನವಾಗಿ ಮಲಗಿದ್ದರು. ಮಾತಾಡೋಕೆ ಆಗುತ್ತಿರಲಿಲ್ಲ. ಅವನು ಕಣ್ಣೀರಿನಿಂದ ಅಮ್ಮ, ನಾನು ಬಂದೆ ಎಂದು ಹೇಳಿದ. ಆದರೆ ಉತ್ತರ ಬರಲಿಲ್ಲ. ಡಾಕ್ಟರ್ ನಿಧಾನವಾಗಿ ಹೇಳಿದರು, ಅವರು ಕೊನೆಯದಾಗಿ ನಿಮಗೆ ಮೆಸೇಜ್ ಕಳುಹಿಸಿದ್ದಾರೆ. ಅಜಯ್ ನಡುಗುವ ಕೈಯಿಂದ ತನ್ನ ಫೋನ್ ತೆರೆದ. ಆ ಮೆಸೇಜ್ ಓದಿದ. ಮಗ, ನಿನ್ನ ಜೊತೆ ಮಾತನಾಡಬೇಕಿತ್ತು, ನನ್ನನ್ನು ಮಿಸ್ ಮಾಡ್ಕೋಬೇಡ ಎಂದು ಅವರ ಅಮ್ಮ ಮೆಸೇಜ್ ಮಾಡಿದರು. ಆ ಮೆಸೇಜನ್ನು ನೋಡುತ್ತಾ ಅವನ ಕಣ್ಣೀರು ಹೆಚ್ಚಾಯಿತು. ಅಜಯ್ ಕಣ್ಣೀರು ತಡೆಯಲಾಗಲಿಲ್ಲ. ಅವನು ಅತ್ತ, ಜೋರಾಗಿ ಅತ್ತ. ಆದರೆ ಅವನಿಗೆ ಅರ್ಥವಾಯಿತು, ಅವನು ತಡ ಮಾಡಿಬಿಟ್ಟಿದ್ದ. ಅಜಯ್ ಇವಾಗ ಎಷ್ಟೇ ಅತ್ತರೂ ಅವನ ತಾಯಿ ಮತ್ತು ಆ ತಾಯಿಯ ಪ್ರೀತಿಯನ್ನು ಮತ್ತೆ ಅವನು ಪಡೆಯಲು ಆಗುವುದಿಲ್ಲ. ನಾವು ನಮ್ಮವರಿಗೋಸ್ಕರ ಸ್ವಲ್ಪ ಸಮಯವನ್ನು ಕೊಡಬೇಕು. ನಾವು ಬ್ಯುಸಿ ಅಂತ ಹೇಳ್ತಾ ನಮ್ಮವರನ್ನು ದೂರ ಮಾಡ್ಕೋತೀವಿ, ನಂತರ ಪಶ್ಚಾತ್ತಾಪ ಪಡುತ್ತೀವಿ. ಅದಕ್ಕೆ ಯಾವುದೇ ಪ್ರಯೋಜನ ಇರುವುದಿಲ್ಲ. ಈ ಒಂದು ಪುಟ್ಟ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.